competitive colonialism and capitalism among European powers, which also was one of the reasons for the First World War. Competitive colonialism and capitalism among European powers. ಕೇಳಿ, ಇದೆ ಆಫ್ರಿಕಾ ನೋಡ್ರಿ, ಇದೆ ಆಫ್ರಿಕಾ. ಆಫ್ರಿಕಾನ ಬೇರೆ ಬೇರೆ ಯುರೋಪಿಯನ್ ದೇಶಗಳು ಹಂಚ್ಕೊಂಡಿದ್ವು. ಫಾರ್ ಎಕ್ಸಾಂಪಲ್, ಇಂಗ್ಲೆಂಡ್ ಕಂಟ್ರೋಲ್ಡ್ ಸೌತ್ ಆಫ್ರಿಕಾ. ಶಿ ವಾಸ್ ಡಾಮಿನೇಟಿಂಗ್ ಸೌತ್ ಆಫ್ರಿಕಾ, ನೈಜೀರಿಯಾ, ಘಾನಾ, Ghana, Kenya, and Egypt. So these are the areas controlled by England. Italy controlled Libya, Eritrea, and a part of Somalia. Italy controlled Libya, Eritrea, and a part of Somalia. ಫ್ರಾನ್ಸ್ಗೆ ಅಲ್ಸೇಸ್ ಅಂಡ್ ಲೊರೆನ್ ಕಳ್ಕೊಂಡಿತ್ತು. ಯಾರಿಗೆ? ಜರ್ಮನಿಗೆ. ಮೊರೊಕ್ಕೊ ಮೇಲೆ ಕಣ್ಣಿಟ್ಟಿತ್ತು ಫ್ರಾನ್ಸ್. ಅರ್ಥ ಮಾಡ್ಕೊಳ್ಳಿ, ಮೊರೊಕ್ಕೋದಲ್ಲಿ ಕೂಡ ಮಿನರಲ್ ರಿಸೋರ್ಸಸ್ ಇದೆ. ನಾವು ಅಲ್ಸೇಸ್ ಅಂಡ್ ಲೊರೆನ್ಸ್ ಕಳ್ಕೊಳ್ಳೋದ್ರಿಂದ ಮೊರೊಕ್ಕೊ ನಾವು ಪಡ್ಕೊಂಡ್ಬಿಟ್ರೆ ನಾವು ವಾಟ್ ಎವರ್ ವಿ ಹ್ಯಾವ್ ಲಾಸ್ಟ್ ಟು ಜರ್ಮನಿ ವಿ ಕ್ಯಾನ್ ಮೇಕ್ ಇಟ್ ಅಪ್ ಅಂತ. ಅದು ಫ್ರಾನ್ಸ್. ಇಂಗ್ಲೆಂಡ್ ಟೋಲ್ಡ್ ಫ್ರಾನ್ಸ್, ಅವ್ರ ಹತ್ರ ಒಪ್ಪಂದ ಐತಲ್ಲ, ಆಂಗ್ಲೋ ಫ್ರೆಂಚ್ ಆಂಟಾಂಟ್. ಸೊ ಇಂಗ್ಲೆಂಡ್ ಟೋಲ್ಡ್ ಫ್ರಾನ್ಸ್, ಯು ಕ್ಯಾನ್ ಹ್ಯಾವ್ ಅ ಫ್ರೀ ಹ್ಯಾಂಡ್ ಇನ್ ಮೊರೊಕ್ಕೊ, ಬಿಕಾಸ್ ಫ್ರಾನ್ಸ್ had given a free hand to England in Egypt. But Germany did not like it. France was given a free hand in Morocco. England told France, we will not interfere. Germany said, nothing doing. Namgu interest ಇದೆ ಮೊರೊಕ್ಕೋದಲ್ಲಿ. So she forced an international conference at Algeciras, Spain, 1906 ಅಲ್ಲಿ. ಅಲ್ಜೆಸಿರಾಸ್ ಎಂಬ ಜಾಗದಲ್ಲಿ ಸ್ಪೇನ್ ಅಲ್ಲಿ ಒಂದು ಕಾನ್ಫರೆನ್ಸ್ ಮಾಡಿಸುತ್ತೆ ಜರ್ಮನಿ. ಆವಾಗ ಆ ಕಾನ್ಫರೆನ್ಸ್ ಅಲ್ಲಿ ಶಿ ಪ್ರಿವೆಂಟೆಡ್ ದ ಫ್ರೆಂಚ್ ಅನೆಕ್ಸೇಷನ್ ಆಫ್ ಮೊರೊಕ್ಕೊ. ಫ್ರಾನ್ಸ್ ಮೊರೊಕ್ಕೋನ ಅನೆಕ್ಸ್ ಮಾಡೋದನ್ನ ತಡೆಯುತ್ತೆ ಜರ್ಮನಿ. ಅಂಡ್ ನಾವು ಇಂಟ್ರೆಸ್ಟ್ ಇದ್ದೀವಿ ಮೊರೊಕ್ಕೋದಲ್ಲಿ ಅಂತ ಹೇಳುತ್ತೆ. ಆಯ್ತಾ? ಹೇಳಿದಾಗ ಫ್ರಾನ್ಸ್ ಡಿಸೈಡೆಡ್ ಟು ಪ್ರೆಸ್ ಇಶ್ಯೂಸ್. ತನ್ನ ಸೈನ್ಯವನ್ನ ಫ್ರಾನ್ಸು ಮೊರೊಕ್ಕೋಗೆ ಕಳಿಸುತ್ತೆ. ಕಳಿಸಿದಾಗ ಜರ್ಮನಿ ರಿಟೈರೇಟ್ ಮಾಡುತ್ತೆ. ತನ್ನ ನೇವಲ್ ಪಡೆನ ಅಗದಿರ್ ಕಡೆ ಕಳಿಸುತ್ತೆ. ದಿಸ್ ಇಸ್ ಕಾಲ್ಡ್ ಅಗದಿರ್ ಕ್ರೈಸಿಸ್. ಅಗದಿರ್ ಎಂಬ ಒಂದು ಬಂದರ ಇತ್ತು ಮೊರೊಕ್ಕೋದಲ್ಲಿ. ಫ್ರಾನ್ಸ್ ವೆನ್ ಶಿ ಸೆಂಟ್ ಅನ್ ಆರ್ಮಿ ಇಂಟು ಮೊರೊಕ್ಕೊ, ಅದನ್ನ ಕಾಂಕರ್ ಮಾಡಕ್ಕೆ, you have a German reaction, and she sent a naval force at Agadir. And these two countries came close to a war over Morocco. You'll notice, this is Algeciras conference which took place in Spain. Idu Morocco. So France ಸಣ್ಣ ಸೈನ್ಯನ ಮೊರೊಕ್ಕೊ ಒಳಗೆ ಕಳಿಸಿದಾಗ ಜರ್ಮನಿ ತನ್ನ ಬ್ಯಾಟಲ್ ಶಿಪ್ಸ್ ನ ಅಗದಿರ್ ಕಳಿಸುತ್ತೆ. ಅಂಡ್ ಮೊರೊಕ್ಕೊ ಮೇಲೆ ಜರ್ಮನಿ ಮತ್ತು ಫ್ರಾನ್ಸ್ ಯುದ್ಧ ಮಾಡುವ ಪರಿಸ್ಥಿತಿ ಹುಟ್ಕೊಂತು ಮೊರೊಕ್ಕೊ ಮೇಲೆ. ಅವಾಗ ಇಂಗ್ಲೆಂಡ್ ಫ್ರಾನ್ಸ್ ಹೇಳುತ್ತೆ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ವರಿ ಮಾಡಬೇಡ ಅಂತ. ಅಂಡ್ ಇಂಗ್ಲೆಂಡ್ ಟೋಲ್ಡ್ ಜರ್ಮನಿ, ಗೆಟ್ ಔಟ್ ಆಫ್ ಮೊರೊಕ್ಕೊ. ಇಂಗ್ಲೆಂಡ್ ಟೋಲ್ಡ್ ಜರ್ಮನಿ, ಯು ಬೆಟರ್ ಗೆಟ್ ಔಟ್ ಆಫ್ ಮೊರೊಕ್ಕೊ, ಬಿಕಾಸ್ ಯುದ್ಧ ಆದ್ರೆ ಇಂಗ್ಲೆಂಡ್ ಟೋಲ್ಡ್ ಫ್ರಾನ್ಸ್ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಆಗ ಜರ್ಮನಿ ಫ್ರಾನ್ಸ್ಗೆ ಥ್ರೆಟನ್ ಮಾಡುತ್ತೆ, ಬುಲ್ಲಿ ಮಾಡುತ್ತೆ. ಆಯ್ತು, ನಾವು ಮೊರೊಕ್ಕೊ ಇಂದ ವಾಪಸ್ ಹೋಗ್ತೀವಿ, ಆಯ್ತಾ? ನೀವೊಂದು ಕೆಲಸ ಮಾಡ್ರಿ, ಜರ್ಮನಿಯಲ್ಲಿ ಯು ಹ್ಯಾವ್ ಫ್ರಾನ್ಸ್ ಹ್ಯಾವಿಂಗ್ ಅ ಪಾರ್ಟ್ ಆಫ್ ಕಾಂಗೋ ಅಂಡರ್ ಸೆಂಟ್ರಲ್ ಆಫ್ರಿಕಾದಲ್ಲಿ ಕಾಂಗೋ ಇದೆ, ಕಾಂಗೋ. ಓಕೆ, ಸೊ ಫ್ರಾನ್ಸ್ ಕಂಟ್ರೋಲ್ ಇತ್ತು. ಒಂದು ಚೂರು ಕಾಂಗೋ ನಮಗ್ ಬಿಟ್ಕೊಟ್ಬಿಡ್ರಿ, ನಾವು ಮೊರೊಕ್ಕೋದಲ್ಲಿ ತಲೆ ಹಾಕಲ್ಲ ಅಂತ ಹೇಳುತ್ತೆ ಅದು ಜರ್ಮನಿ. ಆಗ ಫ್ರಾನ್ಸು ಜರ್ಮನಿಗೆ ಪಾರ್ಟ್ ಆಫ್ ಕಾಂಗೋ ಕೊಟ್ಬಿಡುತ್ತೆ. ಅದನ್ನು ನಾವು ಜರ್ಮನ್ ಕಾಂಗೋ ಅಂತೀವಿ. ಆಕ್ಚುಲಿ ಜರ್ಮನಿಗೆ ಮೊರೊಕ್ಕೋದಲ್ಲಿ ಇಂಟ್ರೆಸ್ಟೇ ಇರಲಿಲ್ಲ, ಆಯ್ತಾ? ಆದ್ರೆ ಇಂಟ್ರೆಸ್ಟ್ ಇದೆ ಅಂತ ತೋರಿಸಿ ಫ್ರಾನ್ಸ್ಗೆ ಬುಲ್ಲಿ ಮಾಡಿ ಕಾಂಗೋ, ಪಾರ್ಟ್ ಆಫ್ ಕಾಂಗೋನ ಕಿತ್ಕೊಂಡ್ಬಿಡ್ತು. ದಟ್ ಈಸ್ ಕಾಲ್ಡ್ ಕಾಂಪಿಟೇಟಿವ್, what you call competitive colonialism and capitalism among European powers.